ಹಾಯ್ ಪ್ರಿಯ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೊಸ ಕತೆಗೆ ನಿಮಗೆಲ್ಲರಿಗೂ ಸ್ವಾಗತ. ನನ್ನ ಹೆಸರು ಪ್ರಿಯಾ. ನನಗೆ 28 ವರ್ಷ. ನಾನು ವಿವಾಹಿತ. ನನ್ನ ಗಂಡನ ಹೆಸರು ಅರ್ಜುನ್. ಅವರು ಮೈಸೂರಿನಲ್ಲಿ ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಾರೆ. ನಮ್ಮ ಮದುವೆಯಾಗಿ 6 ವರ್ಷಗಳಾಗುತ್ತಿದೆ. ಇನ್ನೂ ಮಕ್ಕಳಿಲ್ಲ. ಆದರೂ ನಮ್ಮ ಜೀವನ ಸಾಕಷ್ಟು ಸಂತೋಷದಿಂದ ಸಾಗುತ್ತಿತ್ತು. ನಾವು, ನನ್ನ ಗಂಡ, ನನ್ನ ಅತ್ತೆ ಮಾವ ಮತ್ತು ನಾನು ಒಟ್ಟಿಗೆ ಒಂದೇ ಮನೆಯಲ್ಲಿ ಸುಖವಾಗಿ ವಾಸಿಸುತ್ತಿದ್ದೆವು. ಆದರೆ ಒಂದು ದಿನ ಆಕಸ್ಮಿಕವಾಗಿ ನನ್ನ ಅತ್ತೆಯವರ ಆರೋಗ್ಯ ಹದಗೆಟ್ಟು ಕೇವಲ 7 ದಿನಗಳಲ್ಲಿ ಅವರು ನಮ್ಮನ್ನಗಲಿದರು. ಅತ್ತೆಯವರು ತುಂಬಾ ಒಳ್ಳೆಯವರು. ಮನೆಯ ಎಲ್ಲಾ ಕೆಲಸವನ್ನು ಚೆನ್ನಾಗಿ ನಿರ್ವಹಿಸುತ್ತಿದ್ದರು. ಮಾವಂದಿರಿಗೆ ಎಲ್ಲಾ ರೀತಿಯಿಂದ ಸಹಾಯ ಮಾಡುತ್ತಿದ್ದರು. ಅವರ ನಿಧನದಿಂದ ಮನೆಯಲ್ಲಿ ದೊಡ್ಡ ಶೂನ್ಯತೆ ಉಂಟಾಯಿತು. ನಾವೆಲ್ಲ ದುಃಖದ ಸಾಗರದಲ್ಲಿ ಮುಳುಗಿದೆವು. ಆದರೆ ನನ್ನ ಮಾವಂದಿರಿಗೆ ಅದು ತಾಳಲಾಗದ ಆಘಾತವಾಯಿತು. ಅವರ ಜೀವನದ ಒಡನಾಡಿ ಹೋದ ಮೇಲೆ ಅವರು ಸಂಪೂರ್ಣ ಒಂಟಿಯಾಗಿ ಹೋದರು. ಅವರನ್ನು ನೋಡಿದರೆ ಮನಸ್ಸು ಕರಗುತ್ತಿತ್ತು. ಯಾರಿಗೂ ಮಾತಾಡದೆ ಒಂಟಿಯಾಗಿ ಕುಳಿತು ಕಣ್ಣೀರು ಹಾಕುತ್ತಿದ್ದರು. ಅಪ್ಪ, ನೀವೇ ಮನೆಯ ಒಡೆಯ. ನೀವೇ ಹೀಗೆ ಒದ್ದಾಡಿದರೆ ನಾವು ಯಾರನ್ನು ನಂಬಿ ಇರೋದು ಎಂದು ನಾವು ಎಷ್ಟೇ ಸಮಾಧಾನ ಹೇಳಿದರೂ ಕೆಲವೇ ದಿನಕ್ಕೆ ಮತ್ತೆ ಹಿಂದಿನಂತೆಯೇ ಆಗಿ ಹೋಗುತ್ತಿದ್ದರು. ಈಗಾಗಲೇ 10 ತಿಂಗಳು ಕಳೆದಿತ್ತು. ಆದರೂ ಅವರಿಗೆ ಆ ದುಃಖದಿಂದ ಹೊರಬರಲಾಗುತ್ತಿರಲಿಲ್ಲ. ಡಾಕ್ಟರ್ಗಳು ಈ ಮನೆಯ ನೆನಪುಗಳೇ ಅವರನ್ನು ಕಾಡುತ್ತಿವೆ. ಸ್ವಲ್ಪ ದಿನ ಬೇರೆ ಕಡೆ ಕಳಿಸಿ ಎಂದು ಸಲಹೆ ಕೊಟ್ಟರು. ನಾವು ಅವರನ್ನು ಕೊಲ್ಲೂರಿನಲ್ಲಿರುವ ನನ್ನ ಗಂಡನ ಅತ್ತೆಯ ಮಗಳ ಮನೆಗೆ ಕಳುಹಿಸಿದೆವು. ಅಲ್ಲೂ ಅವರಿಗೆ ಮನಸ್ಸು ನೆಲೆಸಲಿಲ್ಲ. ಕೇವಲ 1 ವಾರದಲ್ಲೇ ವಾಪಸ್ ಬಂದುಬಿಟ್ಟರು. ಅತ್ತೆ ಹೋದ ಮೇಲೆ ಮಾವಂದಿರು ಸಂಪೂರ್ಣವಾಗಿ ತಮ್ಮನ್ನು ತಾಮೇ ಮುಚ್ಚಿಕೊಂಡರು. ಯಾವ ಕೆಲಸಕ್ಕೂ ಆಸಕ್ತಿ ಇಲ್ಲ. ಗಂಟೆಗಟ್ಟಲೆ ಕುಳಿತು ಏನೂ ಮಾಡದೆ ಇರುತ್ತಿದ್ದರು. ನಿಧಾನಕ್ಕೆ ನನಗೊಂದು ವಿಚಿತ್ರ ಎದೆಗುಂದುವ ಭಾವನೆ ಬರತೊಡಗಿತು. ಅವರು ನನ್ನನ್ನು ನೋಡುವ ದೃಷ್ಟಿಯೇ ಬದಲಾಗಿತ್ತು. ಆ ದಿಟ್ಟ ನೋಟ ನನಗೆ ಅಜ್ಞಾನ ಭಯವನ್ನುಂಟು ಮಾಡುತ್ತಿತ್ತು. ಕೆಲವೊಮ್ಮೆ ಆಕಸ್ಮಿಕವಾಗಿ ನನ್ನ ಕೈಗೆ ಭುಜಕ್ಕೆ ತಗುಲುತ್ತಿದ್ದರು. ಮೊದಮೊದಲು ನಾನದನ್ನು ಕಡೆಗಣಿಸಿದೆ. ಬಹುಶಃ ನನಗೆ ತಪ್ಪು ತಿಳುವಳಿಕೆ ಆಗಿರಬಹುದು ಎಂದುಕೊಂಡೆ. ಗಂಡನಿಗೆ ಹೇಳಿದರೆ ಅವರು ನಂಬುತ್ತಾರೋ ಇಲ್ಲವೋ ಅಥವಾ ನನ್ನ ಮೇಲೆಯೇ ಸಿಟ್ಟಾಗಬಹುದೆಂದು ಭಯವಾಯಿತು. ಅದಕ್ಕೆ ಯಾವುದನ್ನು ಹೇಳದೆ ಇದ್ದೆ. ಒಂದು ದಿನ ಮಧ್ಯಾಹ್ನ ಸ್ನಾನಕ್ಕೆ ಹೋಗುವಾಗ ಅರ್ಜುನ್ ಆಫೀಸಿಗೆ ಹೋಗಿದ್ದರು. ಮನೆಯಲ್ಲಿ ನಾನು, ಮಾವಂದಿರು ಮಾತ್ರ. ನಾನು ಸ್ನಾನಕ್ಕೆ ಸಿದ್ಧಳಾಗುತ್ತಿದ್ದಂತೆಯೇ ಅವರು ಬಾತ್ರೂಮ್ ಒಳಗೆ ಹೋಗಿ ಬೀಳು ಬಿಟ್ಟರು. ಸಾಕಷ್ಟು ಹೊತ್ತು ಕಾಯ್ದರೂ ಹೊರಗೆ ಬರಲಿಲ್ಲ. ಅಪ್ಪ, ಬೇಗ ಬನ್ನಿ, ನನಗೂ ಸ್ನಾನ ಮಾಡಬೇಕು ಎಂದು ಕರೆದೆ. ಯಾವ ಉತ್ತರವೂ ಇಲ್ಲ. ಗಂಟೆಗಟ್ಟಲೆ ಕಾದೆ. ಮೋಡಿ ಸಂಭೋಗ ವಶೀಕರಣ ಸ್ಪೆಷಲಿಸ್ಟ್. ವಶೀಕರಣಕ್ಕೋಸ್ಕರನೇ ಕರೆ ಮಾಡಿ. ಮಹಾಕಾಳಿ ತಾಂತ್ರಿಕ ಪೀಠಂ ಶ್ರೀ ಮಹಾ ಅಘೋರ ತಪಸ್ವಿ. ನಿಮ್ಮ ಪ್ರೀತಿಯನ್ನ ಮರಳಿ ಪಡೆಯಬೇಕೇ? ನಿಮ್ಮ ಪ್ರೀತಿಯನ್ನ ಮನೆಯಲ್ಲಿ ಒಪ್ಪುತ್ತಿಲ್ಲವೇ? ನೀವು ಇಷ್ಟಪಟ್ಟ ವ್ಯಕ್ತಿ ನಿಮ್ಮಂತೆ ಆಗಬೇಕೇ? ಲವ್ ಮ್ಯಾರೇಜ್ ನಲ್ಲಿ ಕುಟುಂಬದಿಂದ ಕಿರಿಕಿರಿಯಾಗುತ್ತಿದೆಯೇ? ನಿಮ್ಮ ಪತಿ ಅಥವಾ ಪತ್ನಿಗೆ ಪರಸ್ತ್ರೀ ಸಹವಾಸ ಬಿಡಿಸಬೇಕೇ? ಇಲ್ಲಿದೆ ಶಾಶ್ವತ ಪರಿಹಾರ. ವಶೀಕರಣ ಮತ್ತು ಶತ್ರು ಮುತ್ತಿಗೆಗೆ ಓಪನ್ ಚಾಲೆಂಜ್. ನಿಮ್ಮ ಕೆಲಸ ಕೇವಲ 2 ಗಂಟೆಯಲ್ಲಿ ಶಾಶ್ವತ ಸಮಾಧಾನ ಇಲ್ಲಿದೆ. ಕೆಲಸ ಆಗದಿದ್ದಲ್ಲಿ ನಿಮ್ಮ ಹಣ ವಾಪಸ್. ಗುಪ್ತ ಅಘೋರ ವಾಮ ಪದ್ಧತಿಯಿಂದ ಇಲ್ಲಿ ಶಾಶ್ವತ ಪರಿಹಾರ ಗ್ಯಾರಂಟಿ. ಮಧ್ಯಾಹ್ನದವರೆಗೂ ಸ್ನಾನ ಮಾಡಲಾಗಲಿಲ್ಲ. ನನ್ನ ದೇಹವೆಲ್ಲ ನಡುಗತೊಡಗಿತು. ಸಂಜೆ ಅರ್ಜುನ್ ಬಂದ ಮೇಲೆ ಹೇಳಬೇಕೆಂದುಕೊಂಡೆ. ಆದರೆ ಧೈರ್ಯ ಬರಲಿಲ್ಲ. ರಾತ್ರಿ ಎದೆಯಲ್ಲಿ ಗುಬ್ಬಿ
ಕಟ್ಟಿಕೊಂಡು ಮಲಗಿದೆ. 2 ದಿನಗಳ ನಂತರ ಅರ್ಜುನ್ ತನ್ನ ಸ್ನೇಹಿತನ ಮದುವೆಗೆ ಏಕಾಏಕಿ ಹೋಗಬೇಕಾಯಿತು. ಮೊದಲು ನಾವಿಬ್ಬರೂ ಹೋಗಬೇಕಿತ್ತು. ಆದರೆ ಮಾವಂದಿರನ್ನು ಒಬ್ಬರನ್ನೇ ಬಿಡಲಾಗದೆ ನಾನು ಮನೆಯಲ್ಲೇ ಉಳಿದೆ. ಈಗ ಮನೆಯಲ್ಲಿ ನಾನು ಮಾವಂದಿರು ಮಾತ್ರ. 2 ದಿನ ನನ್ನ ಎದೆಯಲ್ಲೊಂದು ಭಯದ ಗುಂಡಿ. ಊಟ ಮಾಡಿಸಿ, ಮನೆ ಸ್ವಚ್ಛಗೊಳಿಸಿ, ಆಯಾಸದಿಂದ ಕೋಣೆಯಲ್ಲಿ ಮಲಗಿದೆ. ನಿದ್ರೆಯಲ್ಲಿ ಇದ್ದಾಗ ಯಾರೋ ತುಂಬಾ ಮೆಲ್ಲನೆ ನನ್ನ ಭುಜಕ್ಕೆ ಮುಟ್ಟಿದಂತೆ ಭಾಸವಾಯಿತು. ಕಣ್ಣು ತೆರೆದು ನೋಡಿದೆ. ನನ್ನ ಪಕ್ಕದಲ್ಲಿ ಮಾವಂದಿರು ಕುಳಿತಿದ್ದರು. ದಿಗಿಲಾಗಿ ದೂರ ಸರಿದೆ. ಅಪ್ಪ, ಏನಾಯ್ತು? ಏನಾದರೂ ಬೇಕಿತ್ತಾ ಎಂದು ನಡುಗುತ್ತಾ ಕೇಳಿದೆ. ಅವರು ನಗುತ್ತಾ, ಏನಿಲ್ಲ ಪ್ರಿಯಾ, ನಿನಗೂ ನನಗೂ ಚಹಾ ಮಾಡಿದ್ದೇನೆ. ನಿನ್ನನ್ನು ಕರೆದೆ, ಎಚ್ಚರವಾಗಲಿಲ್ಲ, ಅದಕ್ಕೆ ಇಲ್ಲಿಗೆ ತಂದೆ ಎಂದು 2 ಕಪ್ ಚಹಾ ಇಟ್ಟರು. ನಾನು ಆ ಮಾತನ್ನು ನಂಬಲಿಲ್ಲ. ಚಹಾ ತಂದಿದ್ದು ನಿಜ, ಆದರೆ ಆ ಸ್ಪರ್ಶ ಉದ್ದೇಶಪೂರ್ವಕವೋ ಅಲ್ಲವೋ ಗೊತ್ತಾಗದೆ ಭಯವಾಯಿತು. ನೀವು ಹೋಗಿ ಮಲಗಿ ಅಪ್ಪಾಯೇ ಎಂದು ಕಳುಹಿಸಿದೆ. ಚಹಾ ಕುಡಿದು ಕುಳಿತಿದ್ದಾಗ ಅವರ ಕೋಣೆಯಿಂದ ಅಳುವ ಸದ್ದು ಕೇಳಿತು. ಹೋಗಿ ನೋಡಿದರೆ ಅವರೇ ಅತ್ತೆಯವರ ಫೋಟೋ ಎದುರು ಕುಳಿತು ಅಳುತ್ತಿದ್ದರು. ಏನಾಯ್ತು ಅಪ್ಪ? ಡಾಕ್ಟರ್ಗೆ ಕರೆಯಲೇ ಎಂದು ಕೇಳಿದೆ. ಅವರು ಕಣ್ಣೀರು ಒರೆಸಿಕೊಂಡು, ಇಲ್ಲ ಪ್ರಿಯಾ, ನಿನ್ನ ಅತ್ತೆಯ ನೆನಪು ಬಂದಿತು. ಅವಳು ಹೋದಾಗಿನಿಂದ ನನ್ನ ಮನಸ್ಸು ತುಂಬಾ ಭಾರವಾಗಿದೆ. ನನಗೂ ಒಬ್ಬ ಸಂಗಾತಿ ಬೇಕು. ಒಬ್ಬ ಮನುಷ್ಯನಿಗೆ ಭಾವನೆಗಳಿರುತ್ತವಲ್ಲ ಎಂದರು. ಆ ಮಾತಿನಲ್ಲಿ ಏನೋ ಇನ್ನೊಂದು ಅರ್ಥ ಇದೆಯೆಂಬಂತೆ ಭಾಸವಾಯಿತು. ನನಗವರ ಮೇಲೆ ಕರುಣೆ ಬಂತು. ಚಿಂತೆ ಬೇಡ ಅಪ್ಪ, ಎಲ್ಲ ಒಳ್ಳೆಯದಾಗುತ್ತದೆ. ನಿಮಗೆ ಏನಾದರೂ ಹೇಳಬೇಕೆನಿಸಿದರೆ ನನ್ನಲ್ಲಿ ಮುಕ್ತವಾಗಿ ಹೇಳಿ ಎಂದು ಸಮಾಧಾನ ಹೇಳಿದೆ. ಮಾರನೆಯ ದಿನ ಬೆಳಿಗ್ಗೆ ಚಹಾ ತೆಗೆದುಕೊಂಡು ಅವರ ಕೋಣೆಗೆ ಹೋದೆ. ಅವರು ಚಹಾ ತಂದಿದ್ದಕ್ಕೆ ಒಳ್ಳೆಯದಾಯ್ತು. ನಿನ್ನೆ ರಾತ್ರಿ ಮಂಚದಿಂದ ಜಾರಿ ಬಿದ್ದೆ. ಸೊಂಟಕ್ಕೆ ಬಹಳ ನೋವು. ಸ್ವಲ್ಪ ಎಣ್ಣೆ ತಂದು ಮಸಾಜ್ ಮಾಡು ಪ್ರಿಯಾ ಎಂದರು. ನನ್ನ ಮನಸ್ಸು ಕೋಪದಿಂದ ಕುದಿಯಿತು. ಆದರೂ ಮೌನವಾಗಿ ಎಣ್ಣೆ ತಂದೆ. ಅವರು ಮಂಚದ ಮೇಲೆ ಮಲಗಿ ನನ್ನ ಕೈ ಸರಿಯಾಗಿ ತಲುಪುತ್ತಿಲ್ಲ ಎಂದರು. ನಾನು ಬೆನ್ನಿಗೆ ಎಣ್ಣೆ ಹಚ್ಚಿ ಮೆಲ್ಲನೆ ಒತ್ತಲು ಶುರು ಮಾಡಿದೆ. ಅವರು ಆಹಾ, ನಿನ್ನ ಕೈ ತುಂಬಾ ಮೃದುವಾಗಿದೆ, ಇಲ್ಲಿ ಒತ್ತು, ಅಲ್ಲಿಯೂ ಎಂದು ನನ್ನ ಕೈಗೆ ಕೈ ಚಾಚುತ್ತಿದ್ದರು. ನನಗೆ ಎಲ್ಲವೂ ಅರ್ಥವಾಗುತ್ತಿತ್ತು. ತಡೆಯಲಾಗದೆ ಕಣ್ಣೀರು ಹಾಕುತ್ತಾ ಕೋಣೆಗೆ ಓಡಿ ಬಂದೆ. ಸ್ವಲ್ಪ ಹೊತ್ತಿನಲ್ಲೇ ಅವರೇ ಬಂದರು. ಪ್ರಿಯಾ, ಏನಾಯ್ತು ಮಗಳೇ? ನೀನು ಏಕೆ ಅಳುತ್ತಿದ್ದೀಯಾ? ನಿನಗೆ ನನ್ನ ಮಾತು ಕೆಟ್ಟದಾಗಿ ಅನಿಸಿತೆ? ನಾನು ನಿನ್ನನ್ನು ನನ್ನ ಮಗಳಂತೆ ನೋಡಿಕೊಳ್ಳುತ್ತೇನೆ. ನನ್ನ ಹೆಂಡತಿ ಹೋದ ಮೇಲೆ ನನ್ನ ಮನಸ್ಸು ಸ್ವಲ್ಪ ತತ್ತರಿಸಿದೆ ಅಷ್ಟೇ. ಆದರೆ ನಿನ್ನ ಮೇಲೆ ಎಂದೂ ತಪ್ಪು ಉದ್ದೇಶ ಬಂದಿಲ್ಲ. ನಿಜವಾಗಲೂ ಸೊಂಟಕ್ಕೆ ನೋವು. ನೀನು ತಪ್ಪಾಗಿ ತಿಳಿದುಕೊಂಡಿದ್ದೀಯಾ ಎಂದು ನನಗೂ ಅನಿಸುತ್ತಿದೆ. ನಿನ್ನ ಜೀವನ ಸದಾ ಸಂತೋಷದಿಂದ ಇರಲಿ ಮಗಳೆಯೇ ಎಂದು ತುಂಬಾ ಪ್ರೀತಿಯಿಂದ ಹೇಳಿದರು. ನಾನು ಆ ಮಾತುಗಳಿಂದ ಕರಗಿ ಹೋಗಿ ಅವರ ಕಾಲಿಗೆ ಬಿದ್ದೆ. ಅಪ್ಪ, ನನ್ನಿಂದ ದೊಡ್ಡ ತಪ್ಪಾಯಿತು. ನಾನು ನಿಮ್ಮನ್ನು ತಪ್ಪು ದೃಷ್ಟಿಯಿಂದ ನೋಡಿದೆ ಎಂದು ಭಾವಿಸಿದ್ದೆ. ದಯಮಾಡಿ ಕ್ಷಮಿಸಿ. ನನ್ನ ಗಂಡ ಕೇವಲ 2 ದಿನ ದೂರ ಇದ್ದರೆ ನನಗೆ ಎಷ್ಟು ಭಯ, ಆತಂಕ. ಆದರೆ ನಿಮ್ಮ ಜೀವನ ಸಂಗಾತಿ ಶಾಶ್ವತವಾಗಿ ದೂರಾಗಿದ್ದಾರೆ. ನಿಮ್ಮ ದುಃಖ ನನಗೆ ಇದುವರೆಗೆ ಸರಿಯಾಗಿ ಅರ್ಥವಾಗಿರಲಿಲ್ಲ. ಇನ್ನು ಮುಂದೆ ನಾನು ನಿಮ್ಮನ್ನು ಎಲ್ಲ ರೀತಿಯಲ್ಲಿ ನೋಡಿಕೊಳ್ಳುತ್ತೇನೆ, ನಿಮ್ಮ ಮಗಳಂತೆಯೇ ಇರುತ್ತೇನೆ ಎಂದು
ಕಣ್ಣೀರು ಹಾಕುತ್ತಾ ಕ್ಷಮೆ ಕೇಳಿದೆ. ಇದು ಇವತ್ತಿನ ಕತೆ. ಇಲ್ಲಿಗೆ ಮುಗಿಯಿತು. ಇದೊಂದು ಕತೆಯಷ್ಟೇ. ಕತೆ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ಹೇಳಿ. ನನ್ನ ಚಾನೆಲ್ಗೆ ಹೊಸಬ್ಬರು ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿಕೊಂಡು ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಳ್ಳಿ. ಓಕೆನಾ? ಮತ್ತೊಮ್ಮೆ ಮೀಟ್ ಮಾಡೋಣ ಮತ್ತೊಂದು ರೋಚಕವಾಗಿರುವಂತಹ ಕತೆ ಜೊತೆಗೆ. ಅಲ್ಲಿವರೆಗೂ ಬೈ ಬೈ. ಮೋಡಿ ಸಂಭೋಗ ವಶೀಕರಣ ಸ್ಪೆಷಲಿಸ್ಟ್. ವಶೀಕರಣಕ್ಕೋಸ್ಕರನೇ ಕರೆ ಮಾಡಿ. ಮಹಾಕಾಳಿ ತಾಂತ್ರಿಕ ಪೀಠಂ ಶ್ರೀ ಮಹಾ ಅಘೋರ ತಪಸ್ವಿ ನಿಮ್ಮ ಪ್ರೀತಿಯನ್ನ ಮರಳಿ ಪಡೆಯಬೇಕೇ? ನಿಮ್ಮ ಪ್ರೀತಿಯನ್ನ ಮನೆಯಲ್ಲಿ ಒಪ್ಪುತ್ತಿಲ್ಲವೇ? ನೀವು ಇಷ್ಟಪಟ್ಟ ವ್ಯಕ್ತಿ ನಿಮ್ಮಂತೆ ಆಗಬೇಕೇ? ಲವ್ ಮ್ಯಾರೇಜ್ ನಲ್ಲಿ ಕುಟುಂಬದಿಂದ ಕಿರಿಕಿರಿಯಾಗುತ್ತಿದೆಯೇ? ನಿಮ್ಮ ಪತಿ ಅಥವಾ ಪತ್ನಿಗೆ ಪರಸ್ತ್ರೀ ಸಹವಾಸ ಬಿಡಿಸಬೇಕೇ? ಇಲ್ಲಿದೆ ಶಾಶ್ವತ ಪರಿಹಾರ. ವಶೀಕರಣ ಮತ್ತು ಶತ್ರು ಮುತ್ತಿಗೆಗೆ ಓಪನ್ ಚಾಲೆಂಜ್. ನಿಮ್ಮ ಕೆಲಸ ಕೇವಲ 2 ಗಂಟೆಯಲ್ಲಿ ಶಾಶ್ವತ ಸಮಾಧಾನ ಇಲ್ಲಿದೆ. ಕೆಲಸ ಆಗದಿದ್ದಲ್ಲಿ ನಿಮ್ಮ ಹಣ ವಾಪಸ್. ಗುಪ್ತ ಅಘೋರ ವಾಮ ಪದ್ಧತಿಯಿಂದ ಇಲ್ಲಿ ಶಾಶ್ವತ ಪರಿಹಾರ ಗ್ಯಾರಂಟಿ.